ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಾರೆಯೇ? ಮನೆಯವರನ್ನು ಮೆಚ್ಚಿಸಬೇಕೇ? ಯಾರನ್ನಾದರೂ ಇಂಪ್ರೆಸ್ ಮಾಡಬೇಕೆಂದಿದ್ದಲ್ಲಿ ಈ ಒಂದು ಚಮತ್ಕಾರಿ ರೆಸಿಪಿಯನ್ನು ಈಗಲೇ ಟ್ರೈ ಮಾಡಿ, ಆಮೇಲೆ ನೋಡಿ ಚಮತ್ಕಾರವನ್ನು. ಈ ಒಂದು ಚಮತ್ಕಾರಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು 2 ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದುಕೊಳ್ಳಬೇಕು. ನಂತರ ಹೀಗೆ ರೌಂಡಾಗಿ ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳಬೇಕು. ಆ ನಂತರ ಈರುಳ್ಳಿಯನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು, ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಈರುಳ್ಳಿಯನ್ನು ಕಟ್ ಮಾಡಿಕೊಂಡ ನಂತರ ಒಂದೊಂದೇ ರಿಂಗುಗಳನ್ನು ಬಿಡಿಸುತ್ತಾ ಹೋಗಿ. ಎಲ್ಲ ರಿಂಗುಗಳನ್ನು ಬಿಡಿಸಿದ ನಂತರ ಈ ಈರುಳ್ಳಿಯನ್ನು ತಣ್ಣೀರಲ್ಲಿ ಹಾಕಿ ಇಟ್ಟುಕೊಳ್ಳಬೇಕು. ಈ ಎಲ್ಲ ರಿಂಗುಗಳನ್ನು ಫ್ರಿಡ್ಜ್ ವಾಟರ್ ಅಥವಾ ಐಸ್ ವಾಟರ್ನಲ್ಲಿ ಹಾಕಿ ಇಟ್ಟುಕೊಳ್ಳಬೇಕು. ಎರಡೂ ನೀರು ಇಲ್ಲದಿದ್ದಲ್ಲಿ ತಣ್ಣೀರಲ್ಲಿ ಹಾಕಿ ಒಂದು 10 ರಿಂದ 15 ನಿಮಿಷದವರೆಗೆ ಬಿಟ್ಟು ಬಿಡಿ. ಈ ನೀರಲ್ಲಿ ಹಾಕಿ ಇಟ್ಟುಕೊಳ್ಳುವುದರಿಂದ ಈರುಳ್ಳಿ ತುಂಬ ಹೊತ್ತು ಫ್ರೆಶ್ ಆಗಿ ಇರುತ್ತದೆ. ಹಾಗಾಗಿ ನೀರಲ್ಲಿ ಹಾಕಿ ಇಟ್ಟುಕೊಳ್ಳುತ್ತಿದ್ದೇನೆ. ಈಗ ನೀರಿಂದ ಸೋಸಿಕೊಂಡು ಸ್ವಲ್ಪ ಈರುಳ್ಳಿಯನ್ನು ಡ್ರೈ ಮಾಡಿದ ನಂತರ ಈಗ 1.5 ಸ್ಪೂನು ಆಗುವಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ನಂತರ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಕೊನೆಯಲ್ಲಿ ನಿಂಬೆ ರಸವನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಿಸಬೇಕು. ಎಲ್ಲ ಹದವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಈಗ ಕೈಯಿಂದ ಸ್ವಲ್ಪ ಹೊತ್ತು ಕಲಿಸಿಕೊಂಡು ಹದವೆಲ್ಲ ಈ ಈರುಳ್ಳಿ ಮೇಲೆ ಕೋಟ್ ಆದಮೇಲೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಲಚ್ಚಾ ಪ್ಯಾಜನ್ನು ಬಡಿಸಿ ನಿಮ್ಮ ಮೇಲಿರುವ ಮುನಿಸನ್ನು ಕಳೆದುಕೊಳ್ಳಿ. ಯಾರನ್ನಾದರೂ ಇಂಪ್ರೆಸ್ ಮಾಡಬೇಕೆಂದಿದ್ದಲ್ಲಿ ಈ ಚಮತ್ಕಾರಿ ರೆಸಿಪಿಯನ್ನು ಟ್ರೈ ಮಾಡಿ. ನಂತರ ನನಗೆ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡ್ರಿ.